ಬಿಗ್ ಬಾಸ್ ಸೀಸನ್ 12 ಈಗಾಗಲೇ ಮುಗ್ದೋಗಾಗಿದೆ. ಎಲ್ಲ ಕಂಟೆಸ್ಟೆಂಟ್ಗಳು ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆಗೆ 4ನೇ ಸ್ಥಾನವನ್ನು ಪಡೆದಿರುವಂತಹ ಕಾವ್ಯ ಅವರು ಜೊತೆಯಾಗಿದ್ದಾರೆ. ಕರ್ನಾಟಕದ ಮನೆಮಗಳು, ಪರ್ಸ್ನಾಲಿಟಿ ಕ್ವೀನ್ ಅಂತಲೇ ಹೆಸರುವಾಸಿಯಾಗಿರುವಂಥ ಕಾವ್ಯ ಸದ್ಯಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೊದಲಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಕೊತ್ತಲವಾಡಿಯಿಂದ ಬಿಗ್ ಬಾಸು, ಸೊ ತುಂಬ ಬದಲಾವಣೆ, ತುಂಬ ಸಣ್ಣ ಆಗಿದ್ದೀರ ಅನ್ಸುತ್ತೆ ಫಸ್ಟಿಗೆ. ಹೌದು, ಎಲ್ಲರೂ ಸಣ್ಣ ಆಗಿದ್ದೀವಿ ನಾವು. ಮೇ ಬಿ ಊಟ, ಸ್ಟ್ರೆಸ್ ಎಲ್ಲ ಸೇರಿ ಸಣ್ಣ ಆಗ್ಬಿಟ್ಟಿದ್ದೀವಿ. ಕಾವ್ ಹೆಂಗಿದೆ ಈ ಹೆಸರು? ನನ್ನ ಮನೇಲಿ ಫಸ್ಟ್ ಎಲ್ಲರೂ ಕಾವು ಅಂತಲೇ ಕರಿತಾ ಇದ್ದಿದ್ದು. ಅಂದರೆ ನಮ್ಮ ಮನೇಲಿ ಎಲ್ಲರೂ ನನ್ನ ಕಾವು ಅಂತಲೇ ಕರೆಯೋದು. ಅಲ್ಲಿ ಅದು ಸ್ವಲ್ಪ ಜಾಸ್ತಿ ರಿಜಿಸ್ಟರ್ ಆಯಿತು, ಗಿಲ್ಲಿ ಅದನ್ನು ಕರೆದು. ಓಕೆ, ತುಂಬ ಟ್ರೆಂಡಿಂಗ್ ಅಂದರೆ ನಿಮ್ಮ ಮತ್ತು ಗಿಲ್ಲಿ ಫ್ಯಾನ್ ಪೇಜು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಹೆಂಗೆ ಅನಿಸುತ್ತೆ ಗಿಲ್ಲಿ ಕಾವು ಪೇಜು? ಖುಷಿ ಆಗುತ್ತೆ. ಅಂದರೆ ಒಂದು ನಮ್ಮಿಬ್ರು ಕಾಂಬೋ ಇಷ್ಟಪಡ್ತಾರೆ, ಒಂದು ಫ್ರೆಂಡ್ಶಿಪ್ ಇಷ್ಟಪಡ್ತಾರೆ ಅಂದರೆ ಖುಷಿಯಾಗುತ್ತೆ. ತುಂಬ ಜನ ಹೇಳ್ತಾ ಇದ್ರು ಗಿಲ್ಲಿ ಹೊರಗಡೆ ಬಂದಮೇಲೆ ಗಿಲ್ಲಿ ಫ್ಯಾನ್ಸು ಇಬ್ಬರಿಗೂ ಮದುವೆ ಮಾಡಿಸ್ತೀನಿ ಅಂತ. ನಮ್ಮ ಫ್ರೆಂಡ್ಶಿಪ್ನ ಇಷ್ಟಪಟ್ಟಿದ್ದೀರಾ, ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಮದುವೆ ಆಗ್ತೀನಿ ಅಂದರೆ ಆಗ್ತೀರಾ? ನಾನು ರೈಟ್ ನೌ ಐ ಆಮ್ ನಾಟ್ ಇನ್ ಏನು ಮದುವೆ ಇದು ರಿಲೇಷನ್ಶಿಪ್ ಆ ಒಂದು ಇದರಲ್ಲಿ ಇಲ್ಲ. ಆ್ಯಂಡ್ ಗಿಲ್ಲಿನ ನಾನು ಆ ಪರ್ಸ್ಪೆಕ್ಟಿವಲ್ಲಿ ನೋಡೇ ಇಲ್ಲ. ಸೊ ಗಿಲ್ಲಿನ ನಾನೊಂದು ಫ್ರೆಂಡಾಗೇ ನೋಡಿದ್ದೀನಿ, ಫ್ರೆಂಡಾಗೇ ಇರ್ತಾರೆ. ಬಟ್ ಗಿಲ್ಲಿಗೆ ಇಷ್ಟ ಇದೆ ಅನ್ಸುತ್ತೆ, ಯಾಕಂದರೆ ಆ ಥರ ಪೋಟ್ರೆ ಆಗಿತ್ತು. ಪ್ರತಿ ಸಲ ನಿಮ್ಮನ್ನು ಕಾಲೆಳೆಯೋದು, ನಿಮ್ಮ ಹತ್ರ ಮಾತಾಡಿಸ್ಬೇಕಾದ್ರೆ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಗಿಲ್ಲಿ ಅಂತ ಅನ್ನೋ ಥರನೇ ಇತ್ತು. ನಿಮಗೆ ಯಾವತ್ತಾದ್ರೂ ಹಾಗೆ ಅನಿಸಿದ್ದಿದೆಯಾ ಅಂತ? ಇಲ್ಲ, ಆ ಥರ ಏನು ಅನಿಸಿಲ್ಲ. ಆ ಥರದ್ದು ವೈಬ್ಸ್ ಏನು ಕೊಟ್ಟಿಲ್ಲ. ಬಟ್ ಅವ್ನು ರೇಗಿಸ್ತಿದ್ದ, ಎಲ್ಲರೂ ರೇಗಿಸ್ತಿದ್ದ, ಹಾಗೆ ನಾನು ರೇಗಿಸ್ತಾ ಇದ್ದ ಅಷ್ಟೇ. ಜಂಟಿಯಾಗಿ ಹೋಗಿರೋದು ನೀವು ಮತ್ತು ಗಿಲ್ಲಿ, ಆವಾಗ ನೀವು ಅವರಿಗೆ ಹೇಳಿದ್ರಿ ಅಂದರೆ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡ್ಬೇಡ ಅಂತ ಗಿಲ್ಲಿ ಅಂದಾಗ ನೀನು ಅದೇ ಥರ ಇರ್ತೀಯ ನೋಡೋಣ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತೀರ. ಕೊನೆಗೆ ತನಕ ಆ ಬಾಂಡಿಂಗ್ ಹಂಗೆ ಇತ್ತು ಅಂತ ನಿಮ್ಗೆ ಅನಿಸುತ್ತಾ? ಖಂಡಿತವಾಗ್ಲೂ ಇತ್ತು. ಅಂದರೆ ನಾನು ಹೇಗೆ ಅಂದರೆ ಇವಾಗ ಒಂದು ಫ್ರೆಂಡ್ಶಿಪ್ ವಿಷಯದಲ್ಲಿ ಐ ವಿಲ್ ಬಿ ವೆರಿ ಜೆನ್ಯೂನ್, ವೆರಿ ಲಾಯಲ್ ಆ ವಿಷಯದಲ್ಲಿ. ಗಿಲ್ಲಿನೂ ಹಾಗೆ ಇರ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ ಅಲ್ವಾ. ನನಗೆ ಗಿಲ್ಲಿ ಪರಿಚಯ ಇತ್ತು, ಮುಂಚೆ ಒಂದು ಶೋ ಮಾಡಿದ್ವಿ, ಬಟ್ ಅಷ್ಟು ಮಾತುಕತೆ ಇರಲಿಲ್ಲ. ಗಿಲ್ಲಿ ಹೆಂಗೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನೋಡೋಣ ಅಂತ ಹೇಳಿದ್ದೆ. ಬಟ್ ಗಿಲ್ಲಿ ಕೂಡ ಹಾಗೆ ಹಿ ವಾಸ್ ವೆರಿ ಜೆನ್ಯೂನ್ ಫ್ರೆಂಡ್ಶಿಪ್ ವಿಷಯದಲ್ಲಿ. ಓಕೆ, ಸೊ ಗಿಲ್ಲಿ ವಿಚಾರಕ್ಕೆ ಮತ್ತೊಮ್ಮೆ ಬರೋದಾದರೆ ನಿಮ್ಮ ಜೊತೆನೇ ಜಾಸ್ತಿ ಆಗಿದ್ದ, ಸೊ ನೀವು ಅವ್ರ ಜೊತೆಗೇನೆ ಇದ್ರಿ. ಅದು ಹೆಂಗೆ ಹೊರಗಡೆ ಪೋಟ್ರೆ ಆಯಿತು ಅಥವಾ ಮನೆಯೊಳಗಡೆ ಹೆಂಗೆ ಪೋಟ್ರೆ ಆಯಿತು ಅಂದರೆ ಗಿಲ್ಲಿಯಿಂದನೇ ಕಾವ್ಯ ಅನ್ನೋದು ಸಾಕಷ್ಟು ಬಾರಿ ಮನೆಯಲ್ಲಿ ಚರ್ಚೆ ಆಗಿದೆ. ಸೊ ಹೊರಗಡೆನೂ ಅದೊಂಥರ ಒಂದಿಷ್ಟು ಚರ್ಚೆಗಳಿತ್ತು. ಸೊ ಈ ಥರ ಮಾತುಗಳು ಬಂದಾಗ ಕಾವ್ಯನಿಗೆ ಹರ್ಟ್ ಆಗಿದ್ದಿದೆಯಾ ಅಥವಾ ಅದನ್ನು ಯಾವ ಥರ ರಿಸೀವ್ ಮಾಡ್ಕೋತಾ ಇದ್ರು ಕಾವ್ಯ? ಅದೇ ಇವಾಗ ಇಂಡಿವಿಜುವಲ್ ಆಗಿ ಒಂದು ಆಟಾಡೋಕೆ ಹೋಗ್ತಿದ್ದೀವಿ ಅಂತಂದಾಗ ಈ ಥರದ್ದು ಒಂದು ಒಪಿನಿಯನ್ ಬಂದಾಗ ಆಫ್ಕೋರ್ಸ್ ಬೇಜಾರಾಗತ್ತೆ. ಯಾಕಂದರೆ ಅದು ನನಗೆ ಬರ್ತಾ ಇದ್ದಿದ್ದು, ಗಿಲ್ಲಿಗೆ ಬರ್ತಾ ಇರಲಿಲ್ಲ. ಗಿಲ್ಲಿಗೆ ಕಾವ್ಯದಿಂದ ಗಿಲ್ಲಿ ಆ ಥರ ಬರ್ತಿಲ್ಲ, ನನಗೆ ಬರ್ತಾ ಇದ್ದಿದ್ದು. ಸೊ ಐ ಹ್ಯಾಡ್ ಟು ಚೇಂಜ್. ಏನಾಗ್ತಾಯಿದೆ, ಏನು ಮಾಡ್ಬೋದು, ನನ್ನ ಒಂದು ಇಂಡಿವಿಜುವಲ್ ಗೇಮ್ನ ಇದು ಮಾಡೋಕ್ಕೆ ಏನು ಮಾಡ್ಬೋದು ಅನ್ನೋದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಆಫ್ಕೋರ್ಸ್ ಬೇಜಾರಾಗಿದ್ದು ಉಂಟು. ಓಕೆ,